ದೆಹಲಿಯ ನೂತನ ಸಿಎಂ ಆಗಿ ಅತೀಶಿ ಆಯ್ಕೆ ಬಹುತೇಕ ನಿಚ್ಚಳವಾಗ್ತಾ ಇದೆ. ಯಾಕಂದ್ರೆ ಇವತ್ತಿನ ಒಂದು ಶಾಸಕಾಂಗ ಸಭೆಯಲ್ಲಿ ಅತೀಶಿ ಮರ್ಲೇನಾ ಅವರ ಹೆಸರನ್ನ ಸ್ವತಃ ಅರವಿಂದ್ ಕೇಜ್ರಿವಾಲ್ ಪ್ರಸ್ತಾಪ ಮಾಡಿದ್ರು. ಸೊ ನೂತನ ಸಿಎಂ ಆಗಿ ಅತೀಶಿ ಸಿಂಗ್ ಮರ್ಲೇನಾ ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇದೆ. ಅರವಿಂದ್ ಕೇಜ್ರಿವಾಲ್ ಅತೀಶಿ ಹೆಸರನ್ನ ಪ್ರಸ್ತಾಪಿಸಿದ್ರು ಇವತ್ತಿನ ಸಭೆಯಲ್ಲಿ. ಅದಕ್ಕೆ ಬೇರೆ ಶಾಸಕರು ಕೂಡ ಅನುಮೋದಿಸಿದ್ದಾರೆ. ಸೊ ಹಾಗಾಗಿ ಅತೀಶಿ ಹೆಸರು ಆಲ್ಮೋಸ್ಟ್ ಫೈನಲ್ ಆಗಿದೆ ಅಂತ ಹೇಳಲಾಗ್ತಿದೆ. ದೆಹಲಿಯ ಕಲ್ಕಾಜಿ ಕ್ಷೇತ್ರದ ಆಪ್ ಶಾಸಕಿಯಾಗಿರುವಂತಹ ಅತೀಶಿ ಸಭೆಯಲ್ಲಿ ಅತೀಶಿ ಹೆಸರನ್ನ ಸ್ವತಃ ಈಗ ಸದ್ಯಕ್ಕೆ ಇರುವಂತಹ ಸಿಎಂ ಅರವಿಂದ್ ಕೇಜ್ರಿವಾಲ್ ಹೆಸರನ್ನ ಪ್ರಸ್ತಾಪಿಸಿದ್ರು. ಸೊ ಅದಕ್ಕೆ ಇತರೆ ಶಾಸಕರು ಕೂಡ ಆ ಒಂದು ಹೆಸರಿಗೆ ಬೆಂಬಲವನ್ನ ಸೂಚಿಸಿದ್ದಾರೆ, ಅನುಮೋದಿಸಿದ್ದಾರೆ. ಸೊ ಹಾಗಾಗಿ ಅತೀಶಿ ಸಿಂಗ್ ಮರ್ಲೇನಾ ಅವರು ದೆಹಲಿಯ ಮುಂದಿನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗುವಂಥದ್ದು ಬಹುತೇಕ ಖಚಿತವಾಗಿದೆ ಅಂತ ಹೇಳಿ ಆಪ್ನ ಮೂಲಗಳು ಸ್ಪಷ್ಟಪಡಿಸಿವೆ. ಅರವಿಂದ್ ಕೇಜ್ರಿವಾಲ್ ಜೈಲ್ಗೆ ಹೋದ ದಿನದಿಂದಲೂ ಕೂಡ ಅತೀಶಿ ಸಿಂಗ್ ಮರ್ಲೇನಾ ಅವರು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ರು. ಅದು ಪಕ್ಷವನ್ನ ಡಿಫೆಂಡ್ ಮಾಡೋದಾಗಿರಲಿ ಅಥವಾ ಅರವಿಂದ್ ಕೇಜ್ರಿವಾಲ್ ಅವರನ್ನ ಡಿಫೆಂಡ್ ಮಾಡೋದಾಗಿರಲಿ, ತುಂಬಾ ಬೋಲ್ಡ್ ಆಗಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಸಾಕಷ್ಟು ಪಕ್ಷವನ್ನ ಡಿಫೆಂಡ್ ಮಾಡ್ತಾ ಪಕ್ಷವನ್ನ ಹ್ಯಾಂಡಲ್ ಮಾಡಿದ್ರು. ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡೆಯೋಣ. ನಾವು ಪ್ರತಿನಿಧಿ ಹರೀಶ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಈಗ ಆಲ್ಮೋಸ್ಟ್ ಅತೀಶಿ ಸಿಂಗ್ ಮರ್ಲೇನಾ ಅವರ ಹೆಸರು ಫೈನಲ್ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಸಿಗ್ತಾ ಇರುವಂತಹ ಒಂದು ಮಾಹಿತಿ, ಮತ್ತೆ ಯಾರೆಲ್ಲರ ಹೆಸರು ರೇಸ್ ನಲ್ಲಿತ್ತು ಅವ್ರನ್ನೆಲ್ಲರನ್ನ ಹಿಂದಿಕ್ಕಿ ಅತೀಶಿ ಆಯ್ಕೆ ಆಗೋದಕ್ಕೆ ಏನ್ ಕಾರಣ ಅಂತ ಹೇಳ್ತೀರಿ ಹರೀಶ್? ಹೌದು ರೆಹಮಾನ್, ಇವತ್ತು ಎಎಪಿ ಪಕ್ಷದ ಶಾಸಕಾಂಗ ಪಕ್ಷದ ಸಭೆ ನಡೆಯಿತು. ಅರವಿಂದ್ ಕೇಜ್ರಿವಾಲ್ ನಿವಾಸದಲ್ಲಿ ಒಂದು ಸಭೆ ನಡೆಯಿತು. ಈ ಸಭೆಯಲ್ಲಿ ಪ್ರಮುಖವಾಗಿ ದೆಹಲಿಯ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆ ನಡೆದಿದೆ. ಅರವಿಂದ್ ಕೇಜ್ರಿವಾಲ್ ಅವರು ಅತೀಶಿ ಸಿಂಗ್ ಮರ್ಲೇನಾ ಅವರ ಹೆಸರನ್ನು ಪ್ರಸ್ತಾಪವನ್ನು ಮಾಡಿದ್ದಾರೆ. ಶಾಸಕಾಂಗ ಪಕ್ಷ ಸಭೆಯಲ್ಲಿ ಎಲ್ಲ ಶಾಸಕರುಗಳು ಕೂಡ ಅರವಿಂದ್ ಕೇಜ್ರಿವಾಲ್ ಅವರ ಪ್ರಸ್ತಾಪಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಇದು ನಮಗೆ ಮೂಲಗಳಿಂದ ತಿಳಿದು ಬರ್ತಿರ್ತಕ್ಕಂಥ ಮಾಹಿತಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅತೀಶಿ ಮರ್ಲೇನಾ ಅವರ ಹೆಸರು ಬಹಿರಂಗವಾಗಿ ಘೋಷಣೆ ಆಗಲಿದೆ. ಅರವಿಂದ್ ಕೇಜ್ರಿವಾಲ್ ಅವರೇ ಈ ಹೆಸರನ್ನು ಘೋಷಣೆಯನ್ನು ಮಾಡಲಿದ್ದಾರೆ. ಮುಖ್ಯವಾಗಿ ಅತೀಶಿ ಸಿಂಗ್ ಮರ್ಲೇನಾ ಅವರ ಹಿನ್ನೆಲೆಯನ್ನು ನೋಡ್ತಾ ಹೋಗಿದ್ದಾರೆ. ಇವರು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ BA ಪದವಿಯನ್ನು ಪಡೆದಿದ್ದಾರೆ. ಡೆಲ್ಲಿ ಯೂನಿವರ್ಸಿಟಿಯಲ್ಲಿ ಕೂಡ BA ಪದವಿಯನ್ನು ಪಡೆದಿದ್ರು. ಡಬಲ್ ಡಿಗ್ರಿಯನ್ನು ಪಡೆದಿರುವಂಥದ್ದು ಅತೀಶಿ ಮರ್ಲೇನಾ. ಇವರು ಮನೀಶ್ ಸಿಸೋಡಿಯಾ ಅವರ ಜೊತೆ ಕೆಲಸವನ್ನು ಮಾಡಿದ್ರು. ಅವರ ಶಿಕ್ಷಣ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಸಲಹೆಗಾರರಾಗಿ ಕೆಲಸ ಮಾಡಿದರು. ನಂತರ ಈ ಕಳೆದ 1 ವರ್ಷದ ಹಿಂದೆ ಅವರು ಆಪ್ ಸರ್ಕಾರದಲ್ಲಿ ಸಚಿವೆಯಾಗಿ ಸೇರ್ಪಡೆಗೊಳ್ತಾರೆ. ಸಚಿವೆಯಾಗಿ ಸೇರ್ಪಡೆ ಆದ ಬಳಿಕ ಅವರ ಬಳಿ ಸುಮಾರು 11 ಖಾತೆಗಳನ್ನು ನಿಭಾಯಿಸ್ತಾರೆ. ಈಗಲೂ ಕೂಡ ಅವರು ನಿಭಾಯಿಸ್ತಾ ಇದ್ದಾರೆ. ಪ್ರಮುಖ ಖಾತೆಗಳು PWD, ಎಜುಕೇಷನ್ ಅಂತಹ ಪ್ರಮುಖ ಖಾತೆಗಳನ್ನ ಅವರು ನಿಭಾಯಿಸ್ತಾರೆ. ಆಮ್ ಆದ್ಮಿ ಪಕ್ಷದ ಪ್ರಮುಖ ನಾಯಕರು ಯಾವಾಗ ಜೈಲಿಗೆ ಹೋಗ್ತಾರೆ ಅವರ ಎಲ್ಲರ ಖಾತೆಗಳನ್ನು ಕೂಡ ಈ ಅತೀಶಿ ಅವರು ನಿಭಾಯಿಸ್ತಾರೆ. ಹಾಗಾಗಿ ಎಲ್ಲ ಕೂಡ ಅವರಿಗೆ ಅನುಭವ ಇರುವಂತಹದ್ದು. ಮತ್ತೆ ಆಮ್ ಆದ್ಮಿ ಪಕ್ಷವನ್ನು ಸಮರ್ಥವಾಗಿ ನಡೆಸುವಂತಹ ಮತ್ತೆ ಕಾರ್ಯಕರ್ತರ ಜೊತೆಗೆ ಉತ್ತಮ ಸಂಬಂಧವನ್ನು ಹೊಂದಿರುವಂತಹ ನಾಯಕ ಕೂಡ ಆಗಿದ್ದಾರೆ. ಮತ್ತೆ ಕೇಂದ್ರ ಸರ್ಕಾರದ ವಿರುದ್ಧ ಎಂತಹದ್ದೇ ತಿಕ್ಕಾಟ ಬಂದಂತಹ ಸಂದರ್ಭದಲ್ಲೂ ಕೂಡ ಅತ್ಯಂತ ಸಮರ್ಥವಾಗಿ ಎದುರಿಸಿದ್ದಾರೆ. ಮತ್ತೆ ಕೇಜ್ರಿವಾಲ್ ಅವರನ್ನ ಅತ್ಯಂತ ಸಮರ್ಥವಾಗಿ ಅವರು ನಿಭಾಯಿಸಿರುವಂಥದ್ದು. ಮತ್ತೆ ಎಂಥದೇ ಕಷ್ಟದ ಪರಿಸ್ಥಿತಿ ಬಂದಾಗಲೂ ಕೂಡ ಅವರು ಪಕ್ಷದ ಪರವಾಗಿ ನಿಂತು ಮತ್ತೆ ಕೇಜ್ರಿವಾಲ್ ಅವರನ್ನ ಡಿಫೆಂಡ್ ಮಾಡಿಕೊಂಡಿದ್ದಾರೆ. ಹೀಗಾಗಿ ಈ ಒಂದು CM ಸ್ಥಾನಕ್ಕೆ ಅವರೇ ಸೂಕ್ತ ಅನ್ನುವಂಥ ನಿಟ್ಟಿನಲ್ಲಿ ಈಗ ಕೇಜ್ರಿವಾಲ್ ಹಾಗೂ ಅವರ ಪಕ್ಷದ ಶಾಸಕಾಂಗ ಪಕ್ಷ ಸಭೆಯಲ್ಲಿ ಈಗ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಮುಖ್ಯವಾಗಿ ಇವತ್ತಿನ ಶಾಸಕಾಂಗ ಸಭೆಯ ಬಳಿಕ ಅರವಿಂದ್ ಕೇಜ್ರಿವಾಲ್ ಅವರು ರಾಜೀನಾಮೆಯನ್ನು ಕೊಡ್ತಾರೆ. 4:30ಕ್ಕೆ ಲೆಫ್ಟಿನೆಂಟ್ ಗವರ್ನರ್ ಅವರ ನಿವಾಸಕ್ಕೆ ತೆರಳಿ ರಾಜೀನಾಮೆಯನ್ನು ಕೊಡ್ತಾರೆ ಅಂತ ಹೇಳ್ತಾರೆ. ನಂತರ ಅತೀಶಿ ಅವರು ದೆಹಲಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ನೂತನ ಸಚಿವ ಸಂಪುಟ ರಚನೆ ಆಗುತ್ತೆ. ಮುಖ್ಯವಾಗಿ ಇನ್ನು 5-6 ತಿಂಗಳಲ್ಲಿ ದೆಹಲಿ ಚುನಾವಣೆ ಘೋಷಣೆ ಆಗುತ್ತೆ. ಅರವಿಂದ್ ಕೇಜ್ರಿವಾಲ್ ಅವರಿಗೆ ಈಗಾಗಲೇ ಜಾಮೀನು ಸಿಕ್ಕಿದೆ. ED ಪ್ರಕರಣದಲ್ಲಿ, CBI ಪ್ರಕರಣದಲ್ಲಿ ಅವರಿಗಾಗಲೇ ಜಾಮೀನನ್ನು ಪಡೆದು ಅವರು ಜೈಲಿನಿಂದ ಹೊರಗೆ ಬಂದಿದ್ದಾರೆ. ಮನೀಶ್ ಸಿಸೋಡಿಯಾ ಕೂಡ ಜೈಲಿನಿಂದ ಹೊರಗೆ ಬಂದಿದ್ದಾರೆ. ಯಾರು ದೆಹಲಿ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆ ನಡೆದಿತ್ತು. ಕಳೆದ 2 ದಿವಸಗಳ ಹಿಂದೆ ಅರವಿಂದ್ ಕೇಜ್ರಿವಾಲ್ ಅವರು ನಾನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರೋದಿಲ್ಲ, ನಾನು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ಬಿಡ್ತೇನೆ, ಮತ್ತೆ ಚುನಾವಣೆಯಲ್ಲಿ ಜನರು ಯಾವ ರೀತಿಯಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಆ ನಿರ್ಧಾರಕ್ಕೆ ನಾನು ಬದ್ಧನಾಗಿರ್ತೇನೆ, ಜನತಾ ನ್ಯಾಯಾಲಯದ ಮುಂದೆ ನಾನು ಹೋಗ್ತೇನೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಘೋಷಣೆಯನ್ನು ಮಾಡಿದ್ರು. ಸಾಕಷ್ಟು ಹೆಸರುಗಳು ಚರ್ಚೆಯಲ್ಲಿದ್ದು ಸೌರಭ್ ಭಾರದ್ವಾಜ್ ಆಗಿರ್ಬೋದು, ಗೋಪಾಲ್ ರಾಯ್ ಆಗಿರ್ಬೋದು, ಅನೇಕ ಹಿರಿಯ ನಾಯಕರುಗಳ ಹೆಸರುಗಳು ಕೇಳಿ ಬಂದಿತ್ತು. ಈಗ ಮಹಿಳಾ ಮುಖ್ಯಮಂತ್ರಿಯಾಗಿ ದೆಹಲಿಯಲ್ಲಿ ಮತ್ತೊಮ್ಮೆ ಅತೀಶಿ ಅವರ ಹೆಸರು ಘೋಷಣೆ ಆಗುವಂತಹ ಸಾಧ್ಯತೆ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರೇ ಈ ಹೆಸರನ್ನ ಘೋಷಣೆ ಮಾಡುವ ಸಾಧ್ಯತೆ ಇದೆ. ರೆಹಮಾನ್, ಥ್ಯಾಂಕ್ ಯು ಹರೀಶ್.